चलो उधर चलो ಒಂದು ಮೋಟ್ರ್ ಇಲ್ಲ ಅಂದರೆ ನಮ್ದೆಲ್ಲ ರೆಡಿ ಆಗಿಬಿಟ್ಟಿದೆ ಬರೀ ಮೋಟ್ರ್ ಹಾಕ್ಬೇಕು ಇಷ್ಟು ಅವ್ರು ಫೋಟೋ ಕಳಿಸ್ತಿಲ್ಲ ನಿಮಗೆ रुको रुको भाई हाँ छोड़ो इसके ऊपर छोड़ो इसके ऊपर छोड़ो बन नोट बन रहे छोड़ो छोड़ो हाँ दो हाथ में पकड़ लो उसको अब ज़रा पीछे आओ हाँ पकड़ो अभी सामने जाओ अभी ज़रा सामने जाओ बस पकड़ो बस 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 कैमरा अंदर சாப்பிட்டு வாங்க நான் அப்புறமா நிக்கலாம் తెలిసినోళ్ళు ఉండాలి కానీ అంతా చూసుకుంటాను అనుకుంటున్నారు 15,000 రూపాయలు ఇస్తున్నారు పోలీసు వాళ్ళకి 2-3 నెలలు అంత 15,000 ఇచ్చారు అంతా పోలీసు వాళ్ళు ఎలాగంటే దాన్ని వాటర్ సప్లై కంపల్సరీ వాళ్ళు మొదలే మాట్లాడతారు అదే పదే होल्ड इन जरा ऊपर ले लो होल्ड इन बस बस नीचे छोड़ो बस ಕೇಸಿಂಗ್ ಹತ್ರ ನೀರು ಇಳಿತಾ ಅಣ್ಣ ಸ್ವಲ್ಪ ಕಾಣಿಸ್ತಾ ಇದೆಯಾ ಕೇಸಿಂಗ್ ಹತ್ರ ನೀರು ಇಳಿತದೆ ಕಾಣಿಸ್ತಾ ಇದೆಯಲ್ಲ ಕೇಸಿಂಗ್ ಹತ್ರ ನೀರು ಬರ್ತಾ ಇದೆ ಲೈಟಾಗಿ 115 ಅಡಿ ಕೇಸಿಂಗು ಇಲ್ಲಿ ನೋಡಿ ನೀರು ಬರ್ತಾ ಇದೆ ಕಾಣಿಸ್ತಾ ಇದೆಯಾ ನಾವು ಫಸ್ಟ್ ಪ್ಲಾನ್ ಮಾಡ್ರೆ ಆ ಬಿಲ್ಡಿಂಗ್ ಹೊರಡೆ ಹಾಕೊಂಡ್ಬಿಡ್ಬೇಕಾಯ್ತು ಕ್ಲೀನಾಗಿ ಕಾಣಿಸ್ತಾ ಇತ್ತು ಬಿಡಿ ಹಂಗೆ ತೆರೆದು ಪರ್ವಿಜ್ ಬ್ಲೂ ಇಲ್ಲಿ ಕಾಣಿಸ್ತಿ ಬರ್ತೇನೆ ನೋಡಿ ಬಿಡಿ ಎಲ್ಲ ರೈಟ್ ರೌಂಡ್ ಬರ್ತಾ ಇದೆ ನೋಡಿ ಕೇಸಿಂಗ್ ಹತ್ರ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಬಿಡಿ ವಿಡಿಯೋನೇ ಕೊಡ್ತೀನಿ ನಿಮಗೆ ಅದು ಕೈ ತೋರಿಸ್ಬಿಡಿ ನಾನು ನೋಡ್ಬಿಡಿ ವಿಡಿಯೋ ಕೊಡ್ತೀನಿ ನಿಮಗೆ ಫುಲ್ ವಿಡಿಯೋ ಬರ್ತದೆ ಬಿಡಪ್ಪ ಫುಲ್ ಇದೆಯಾ ಸರ್ ಹಾಗಾದ್ರೆ ಇಲ್ಲ ಇವಾಗ ತಾನೇ ಬಿಡ್ತಾ ಇರಲ್ಲ ಹಲೋ ನೀರು ಹೋಗ್ತಾ ಇರೋದು ಕೆಳಕ್ಕೆ ಮೇಲ್ಗಡೆ ನೋಡಿ ಅದೊಂದು ಗ್ಯಾಪ್ ಸ್ವಲ್ಪ ಡ್ರೈ ಗ್ಯಾಪ್ ಅದು ಕೇಸಿಂಗ್ ಪಕ್ಕದಲ್ಲೇ ಗ್ಯಾಪ್ ಕೇಸಿಂಗ್ ಪಕ್ಕದಲ್ಲೇ ಕೇಸಿಂಗ್ ಇದೆ ನೀರು ಬೀಳ್ತಾ ಇದೆ ಹಾಗಾದ್ರೆ ಕೇಸಿಂಗ್ ಹತ್ರನೇ ಬರ್ತದೆ ನೀರು ಚೆನ್ನಾಗಿ ಬರ್ತದೆ ಅಲ್ಲ ಬಿಸಿಲುಗಾಲದಲ್ಲಿ ಅಷ್ಟು ಬರ್ತದೆ ಗ್ರೇಟು ಕೇಸಿಂಗ್ ಪಕ್ಕದಲ್ಲಿ ಚೆನ್ನಾಗಿ ಬೀಳ್ತಾ ಅದಕ್ಕೆ ನಿಮ್ಗೆ ತೋರಿಸಿದ್ದು ನಾನು ಅರ್ಧ ಇಂಚ್ ನೀರೆಲ್ಲ ಬೀಳ್ತಾ ಇದೆ ನೋಡೋಣ ದೊಡ್ಡ ಗ್ಯಾಪ್ ಇದೆ ನೋಡ್ಕೊಳ್ಳಿ ಇಲ್ಲ ನೀರು ಇದೆ ಅಂದರೆ ಬೇಕಾಗಿಲ್ಲಮ್ಮ ನೀರು ಇಲ್ಲ ಅಂದರೆ ಅದಕ್ಕೆ ಬೇರೆ ಥರ ಮಾಡ್ಬೇಕಷ್ಟೇ ಹೇಳ್ಬಿಟ್ಟು ಬಟ್ ಇವಾಗ ಕೇಸಿಂಗ್ ಕ್ಯಾಪ್ ಅದೇನಾದ್ರು ಪ್ರಾಬ್ಲಮ್ ಆಗಿದೆ ನೋಡಿ ಇವಾಗ ತಾನೇ ಸ್ಟಾರ್ಟ್ ಮಾಡಿದಿರಿ ಸರ್ ಫುಲ್ ಎಂಡ್ ಆದಮೇಲೆ ಏನಾದ್ರು ಮಾತಾಡಿ అదే దీనిది బోర్వెల్ 68,000 దీనిది 1,70,000 చిల్లర చూడండి బిల్ ఇచ్చాను 200 ఆಗಿದೆ ಈಗ అది పైన ಎಲ್ಲ ಎಳ್ದೆ ಕೊಡುಕರಂಗಮ್ಮ ಲಾಸ್ಟ್ 20-30 అడిలో నీళ్ళు అదెట్లా మేము ఒకటి కూడాను మేము తక్కువ చేయట్లేదు ఒకటి కూడాను దాంట్లో మాట్లాడేట్లేదు అది బోరు ఎవరు చెప్పిన మీట ఏం మేమా నో మోనన్నా ఈ ఒకటి కూడాను డిఫరెన్స్ అలా 20-30 అడుగులు మూసుకుంటుంది 1,300 అడుగులు అన్నాక ఏమే 20 అడుగులు నేను ఫ్రీ ఇడ్చేదా ఏం 20 అడుగులకు ఫ్రీ ఇడ్చేదానికి ఏం తక్కువైతుందా ఏమేం పైన 20 అడుగులు అట్లయితే పైన 20 అడుగులు తక్కువ చేసుకుంటా పర్వాలేదు పోనీ అట్లయితే
ये दे दे पकड़ना, छोड़ो छोड़ो छोड़ो, जाने वालों को पकड़ना है, ढकल नहीं। ಹಲೋ ಆಯ್ತು ಆಯ್ತು ಹಿಂಗೆ ಕ್ಯಾಮ್ರಾ ಬಿಟ್ಟಿದ್ರೆ ಅದೇ தொள்ளாயிரத்தி 40 அடி ஓட்டிருக்கிறல்ல அங்கே இருக்கிற வர ಬರ್ತಾರೆ ಒಂದಪ್ಪು ಬರ್ತಾರೆ 400 ಅಡಿ ಇಲ್ಲ ನೀರು ಮೇಲ್ಕಿಲ್ಲ ಕೆಳಕ್ಕೆ ಎಲ್ಲೋ ಖಾಲಿ ಗ್ಯಾಪಲ್ಲಿ ಹೋಗ್ತಾರೆ. ಎಷ್ಟು ದಿನ ಆಯ್ತಣ್ಣ ಹಾಕಿ? 4 ದಿನ ಆಯ್ತು ನೋಡೋಣ. ఏమొక 500-600 అడిలు కుంటే ఆరాంగా మోటార్ ఇడ్చుకోవచ్చు. చూస్తాం చూస్తాం లేదంటే చేయాలి. ఏం ಡ್ರೈ ಗ್ಯಾಪ್ ನೋಡಿ ಎಷ್ಟು ದೊಡ್ಡ ಗ್ಯಾಪ್ಗಳು ನೋಡಪ್ಪ ಅಲ್ಲಿ ನೋಡು ನೋಡಗ ಎಲ್ಲ ಡ್ರೈ ಗ್ಯಾಪ್ಸ್ ನೋಡ್ರಿ. ನೀರು ಸರಿಯಾಗಿ ಸುರಿತಾ ಇದೆ, ನೀರು ಆರಾಮಾಗಿ ಸುರಿತಾ ಇದೆ ನೋಡ್ರಿ. 460 ಗ್ಯಾಪಿಂದ ಬರ್ತಿದೆ. ಖಾಲಿ ಗ್ಯಾಪ್ಸ್ 10 ವರ್ಷ ಮುಂಚೆ ಹೊಡೆದ್ರೆ ಅದ್ರಲ್ಲಿ ಫುಲ್ ನೀರು ಬಂದುಬಿಡೋದು, ಇಷ್ಟೊತ್ತು ಡ್ರೈ ಆಗ್ಬಿಡೋದು. ನೀರು ಅದಲ್ಲಿ ಓಡಿ 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 ಖಾಲಿ ಆಗಿಬಿಟ್ಟಿದೆ ಜಾಗ. ಏನಕ್ಕೆ ಥರ ಇವಾಗೆಲ್ಲ ಮಳೆಗಳಿಲ್ವಲ್ಲಣ್ಣ, ಡೌನ್ ಆಗೋಯ್ತು. ಮಳೆ ಬಂದರೆ ಅದ್ರಲ್ಲಿ ಫುಲ್ ನೀರು ಬರುತ್ತೆ. ಬಂದರೆ ಅದರಲ್ಲೇ ಫುಲ್ಲಾಗಿ ಬರುತ್ತೆ. ನೋಡಿ ಇಲ್ಲೊಂದು ಗ್ಯಾಪ್ ನೋಡಿ, ನೋಡಿ ಇಲ್ಲೊಂದು ದೊಡ್ಡ ಗ್ಯಾಪ್ ನೋಡಿ. ಎಲ್ಲ ಗ್ಯಾಪ್ಗಳಿದೆ, ನೀರು ಸುರಿತಾ ಇದೆ, ಸುರಿತಾ ಇದೆ. ಖಾಲಿ ಗ್ಯಾಪ್ 460 1 2 3 4 5 490. ಅಲ್ಲ ನಾನು ಹೇಳೋದು ಲೈಟಾಗಿ ಬರ್ತಾ ಇದೆ ಅಣ್ಣ, ಲೈಟಾಗಿ ಬರ್ತಾ ಇದೆ ನೋಡಿ, ಲೈಟಾಗಿ ಬರ್ತಾ ಇದೆ, ಬರ್ತಾ ಇದೆ ನೋಡ್ರಿ, ಲೈಟಾಗಿ ಬರ್ತಾ ಇದೆ ಅಣ್ಣ. ಆ ಖಾಲಿ ಗ್ಯಾಪಲ್ಲಿ ನೀರು ಹೋಗ್ತಾ ಇದೆ. ಅಲ್ಲಿ ಕೆಳಗಡೆ ಡ್ರೈ ಗ್ಯಾಪ್ ಸಿಕ್ಕಿದೆಯಲ್ಲಣ್ಣ, ಅಲ್ಲಿ ಹೋಗ್ತಾ ಇದೆ. ಇಲ್ಲಾಂದ್ರೆ ಇಷ್ಟು ಇಲ್ಲಿ ಮೇಲ್ಗಡೆವರೆಗೂ ತುಂಬ್ಕೊಂಡ್ಬಿಡೋದು ನೀರು. ನೋಡಿ 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 ಜೋರಾಗಿ ಇದೆ ನೀರು. ಪಕ್ಕದಲ್ಲೇ ಇನ್ನೊಂದು ಗ್ಯಾಪ್, ಅಲ್ಲೇ ಸಲ 500 ಒಂದು ಗ್ಯಾಪ್ ಇದೆ. 500 510 ಪಕ್ಕದಲ್ಲಿ ಗ್ಯಾಪ್ ಅಂದ್ರೆ ಬೇರೆ ಕಡೆ ಇಲ್ಲಣ್ಣ, ಕೆಳಗಡೆ ಆಳದಲ್ಲಿ ಇವಾಗ 3/4 ಇಂಚ್ ಆಗಿದೆ ನೋಡಿ. ಈಗ 3/4 ಇಂಚ್ 1 ಇಂಚ್ ಒಳಗಡೆ ಆಗಿದೆ. 3/4 ಇಂಚ್ ಆಗಿದೆ ನೀರು ಇವಾಗ. ಇಷ್ಟೊತ್ತು 1/2 ಇಂಚ್ ಇತ್ತಣ್ಣ. ನೀರು ಬಂತು ಜೋರಾಗಿದೆ ಅಂತ ನೀರು. ಇಲ್ಲ ಫುಲ್ ಗ್ಯಾಪ್ಗಳು ಎಲ್ಲ ಇದೆ, ಫುಲ್ ಭಯಾನಕ ಗ್ಯಾಪ್ಗಳು, ಸರಿಯಾದ ಗ್ಯಾಪ್ಗಳು ನೋಡಿ. ಕ್ಯಾಮ್ರಾ ಕುತ್ಕೊಂಡ್ಬಿಡ್ತೀವಿ ನೋಡಿ, ನೋಡಿ ಎಂಥ ಗ್ಯಾಪ್ ನೋಡಿ, ದೊಡ್ಡ ಗ್ಯಾಪ್. छोड़ दो ಲೇಯರ್ ಲೇಯರ್ उठा के छोड़ो ನೀರು ಮಾತ್ರ ಒಳ್ಳೆ ನೀರು ಬಂದೈತಿ ನೋಡಿ, ಮೇಲೇನೆ ಫುಲ್ ಆಗೈತೆ ನೀರು. ನಾ ಅದಕ್ಕೆ ಈ ಏರಿಯಾಗೆ ಬಂದ ತಕ್ಷಣ ಹೇಳಿದ್ದು ರಗಣ, ಇಲ್ಲಿ ಮಾತ್ರ ನೀರು ಬರಲ್ಲ ಅಂತ ಹೇಳೋಂಗೆ ಇಲ್ಲ. ಇದು ನಮಗೆ ಎಷ್ಟು ಸಕ್ಸಸ್ ಆಗುತ್ತಾ? ಅಲ್ಲ ಇದು ಎಷ್ಟು ಸ್ಟಾಕ್ ಇದೆ ಅಂತ ನೋಡಬೇಕು, ಅದ್ರ ಮೇಲೆ ಡಿಸೈಡ್. ನೀರು ಈಗ 940 ಅಡಿ ಬೋರ್ ಇದೆಯಲ್ಲಣ್ಣ, ಒಂದು ಅಟ್ಲೀಸ್ಟ್ ಒಂದು 400 ಅಡಿ ನೀರಿದ್ರೆ ಮಾಡ್ಬೋದು. ಹಿಂಗೆ ಮೇಲಿಂದ ಬೀಳ್ತಾ ಇದೆಯಲ್ಲ, ಎಲ್ಲ ಸೈಡಲ್ಲಿ ಈ ಥರ ಗ್ಯಾಪ್ಸ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗ್ತಾ ಇರ್ತದೆ. ಆರ್ನೂರು ಇಲ್ಲ 1 ಇಂಚ್ ಒಳಗಡೆ, 3/4 ಇಂಚಿಂದ 1 ಇಂಚ್ ಒಳಗಡೆ ಇದೆ. 1 ಇಂಚು ದಟ್ ಕೆಳಗಡೆ ಡ್ರೈ ಗ್ಯಾಪ್, ಇದು ಖಾಲಿ ಗ್ಯಾಪ್ ಸಿಕ್ಕಿಲ್ಲ ಅಂದರೆ ಆರಾಮಾಗಿ ನೀರು ಇದೇ ನೀರೇ ದಂಡೆಯಾಗುತ್ತೆ. ಮತ್ತೆ ಇಲ್ಲೊಂದು ಡ್ರೈ ಗ್ಯಾಪ್ ನೋಡಿ, ನೋಡಿ ಇಲ್ಲೊಂದು ದೊಡ್ಡ ಗ್ಯಾಪ್ ನೋಡಿ. 660 ನೀರಂತೂ ಮೇಲ್ಗಡೆಯಿಂದಾನೇ ಬೀಳ್ತಾ ಇದೆ ರಗಣ. ಮಳೆ ಬಂತಂದ್ರೆ ಇದ್ರಲ್ಲಿ ಭಯಾನಕ ನೀರು ಬರ್ತಿದ್ರೆ ಅಲ್ಲಿ. ಇದಕ್ಕೆ 2 ರೋಡ್ ಹಿಂದ್ಗಡೆ ವಾಟರ್ ಸಪ್ಲೈ ಇದೆಯಲ್ಲ ಪಕ್ಕದಲ್ಲೇ. ಜೋರಾಗಿದೆ ಅಂತೀರಾ? ಸ್ಟ್ರೈಟ್ ಆ ಕಾರ್ ನೇರಾಗಿದೆ ವಾಟರ್ ಸಪ್ಲೈ.
ಹ್ಞೂ ಹಾಸ್ಪಿಟ್ಲ ಫಸ್ಟ್ ಲೆಫ್ಟ್ எடுத்துக்கிறா ஒரே நிமிஷம் அப்படியே லைனில் இருங்கோ அப்படியே லைனில் இருங்கோ ಒಂದು ನಿಮಿಷ ಇರು ಪಕಡ ಪಕಡ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರೋದಕ್ಕೆ ಬೋರ್ ಅಷ್ಟು ಕ್ಲೀನಾಗಿರೋದು ಎಲ್ಲ ಡಸ್ಟ್ ಎಲ್ಲನೂ ಬೀಳ್ತಾ ಇರೋ ನೀರಿಗೆ ಡಸ್ಟ್ ಹೊಡ್ಕೊಂಡು ಹೋಗ್ಬಿಟ್ಟು ಕ್ಲಿಯರಾಗಿದೆ ಬೋರ್ ಗ್ಲಾಸ್ ಇದ್ದಂಗೆ ಐತೆ ಬೋರ್ ಮೋಟ್ರ್ ಹಾಕ್ಸ್ಬಿಡೋದು ಅಂತೀರಾ ಕೆಳಗಡೆಗೆಲ್ಲ ನೀರು ಬಂದು ಹೌದು ಕೆಳಗಡೆ ಎಲ್ಲ ಹೋಗ್ತಾ ಇದೆ ನೀರು ನೋಡಿ ನೀರು ಒಳ್ಳೆ ನೀರಿದೆ ಅದೇ ಹೇಳಿಲ್ವಾ ಅದೇ ಏರ್ ಗ್ಯಾಪ್ಸ್ ಬಂತು ಅಂತ ಪಕಡ ಅದ ಅಣ್ಣ ಒಂದು ನಿಮಿಷ ಒಂದು ಪ್ಯಾನ್ ಬಿಡು ಬಂದೆ ರಿಸೀವ್ ಮಾಡ್ಕೊಂಡು ಹೇಳ್ಬಿಡ್ತೀನಿ ಹಲೋ ಒಂದು ನಿಮಿಷ ಒಂದೇ ನಿಮಿಷ ರೀ ನಿಮ್ಮ ನಂಬರ್ ಮೆಸೇಜ್ ಮಾಡ್ತೀವಿ ಒಂದು ನಿಮಿಷ ರೀ ಹಲೋ ಯಾರು ಕಳಿಸಿರೋದು ಒಂದೇ ನಿಮಿಷ ಪ್ಯಾನ್ ಬಿಡು ಎಸೆ ಅಲ್ಲಿಂದ ಕಳಿಸೀನಿ ಅವ್ರಿಗೆ ನಾವು ಅಲ್ಲಿ ಬಂದು ಕಾಯ್ಕೊಂಡಿದ್ದೆ ನಾನು ಎಲ್ತಿಂಡಿ ಹಾಸ್ಪಿಟಲ್ ಹತ್ರ ಕಾಯ್ಕೊಂಡಿದ್ದೀನಿ தண்ணி வருது அவன் தான் சொன்னான் ரெண்டு வரலாம் தண்ணி இப்படி விழுது இப்படி வேரில் யாரா போகுதுன்னு சொல்கிறாங்க அவன் நிற்கிறது நம்மளை எல்லாத்துக்கும் ஒதுக்கி விட்டு போகிறான் நான் என்ன பண்ணுறதாங்க அவன் நின்னாக நம்ம छोड़ दो ಎಷ್ಟೇ ಅಡಿ ಹೋಗಿದೆ ಅಣ್ಣ 650 ಏನೋ 700 ಹತ್ರ ಬಂತು ಎಷ್ಟು 710 ಹತ್ರ ಬಂತ पकड़ना छोड़ना नहीं पकड़ना जाने को पकड़ना बस पकड़ो ಎಷ್ಟು ನೀರು ಕೆಳಗಡೆಗೆ ಆಳಕ್ಕೆ ಹೋಗ್ಬಿಟ್ಟು ನೋಡಿ ಎಷ್ಟೊಂದು ನೀರು ಬಿದ್ದಿದೆ ಅಲ್ಲ ಆ ನೀರಿಗೆ ಒಂದೇ ದಿನದಲ್ಲಿ ತುಂಬಬೇಕು ಬರ್ತಾರೆ ನೀರಿಗೆ ಮುಂದೆ ಹೋಗ್ತಾರೆ 700 1 2 3 4 5 1 2 3 4 5 6 7 800 ಆಯ್ತಾ ಇಲ್ಲೇ ಒಂದು 800ಗೂ ನೀರು ನಿಲ್ತಾ ಇಲ್ಲ ರಗಣವ್ ಹೋಗ್ತಾ ಇದೆ ಬಟ್ ಸ್ಟೋರೇಜ್ ಇಲ್ಲ ಅಂತೀರಾ ಎಲ್ಲ ಅದೆಲ್ಲ ಹೋಗ್ತಾ ಇದೆ ನೋಡೋಣ ಗೊತ್ತಾಗ್ಬಿಡ್ತೀನಿ ನೋಡಿ ಅಲ್ಲೇ ಬೀಳೋದು ಗೊತ್ತಾಗ್ತದೆ ಆ ಬೀಳೋದು ನಿಲ್ಬೇಕು ಹಾಂ पकड़ना ऐसा पकड़ा ऐसा 850 850ಗೂ ಇಲ್ಲ ಅಲ್ಲಿ ಕೇಬಲ್ ನೀನು ಹಿಡ್ಕೊಂಡ್ರೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ಬಿಡು ನೀರು ಸ್ಟಾಕ್ ನೀರು ಬಂದರೆ ಕಾಣಿಸುತ್ತೆ ಅದೇ ಅಲ್ಲಿ ಆ ಗ್ಯಾಪಲ್ಲಿ ಹೋಗ್ತಾ ಇದೆ ಮಗ दो हाथ में पकड़ो தண்ணி இப்போ விழுந்துட்டு இருக்கு பாரு தண்ணி விழுறது हाँ उठाओ जरा ऊपर उठाओ ಈಗ ಬಂತು ಈಗ ನೀರಕ್ಕೆ ಬಂತು ಹಾಂ ನೋಡಿ ಈಗ ನೀರಕ್ಕೆ ಅಲ್ಲೊಂದು ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಹೋಗ್ತಾ ಇದೆಯಲ್ಲ ಹಾಂ ನೋಡಿ ಅಲ್ಲಿ ದೊಡ್ಡ ಗ್ಯಾಪ್ ಇದೆ ಅಣ್ಣ ಆ ಗ್ಯಾಪಲ್ಲೆಲ್ಲ ಹೋಗ್ತಾ ಇದೆ ಕಾಣಿಸ್ತಿದ್ಯಾ ಇಲ್ಲಿ ಹೋಗ್ತಾ ಇದೆ ನೋಡಿ ಹಾಂ ನೋಡಿ ಅಲ್ಲಿ 800 ಅನ್ನು ನಿಮಿಷ ಇರಿ பார்த்தேன் ನೋಡಿ ಅದು ವಿಡಿಯೋ ರೆಕಾರ್ಡಿಂಗ್ ಕೊಡ್ತೀರಾ ಅಲ್ವಾ ಎಲ್ಲ ಕೊಡ್ತೀವಿ ಎಲ್ಲ 90 1 2 3 4 5 6 7 8 9 890 ಗ್ಯಾಪ್ ಇದೆ ಅಲ್ಲಿ ಹೋಗ್ತಾ ಇದೆ ಸ್ವಲ್ಪ ಮೇಲೆ ಐತೆ ಗ್ಯಾಪ್ ಸರ್ ऊपर उठा
ಹಾಂ ಸ್ವಲ್ಪ ರಿಜಿಸ್ಟ್ ನೋಡು, ದೊಡ್ಡ ಗ್ಯಾಪ್ ಇದೆ ನೋಡಿ ಇಲ್ಲಿ. ಆ ಗ್ಯಾಪಲ್ಲಿ ಜೋರಾಗಿ ಬಂದಿದೆ ಅನ್ಸುತ್ತೆ. ಆ ಗ್ಯಾಪಲ್ಲಿ ನೀರು ನಿಲ್ತಾ ಇಲ್ಲ. ಆ ಗ್ಯಾಪಲ್ಲಿ ಬೇರೆ ಬೋರ್ಗೆ ಹೋಗ್ತದೆ. छोड़ ಇನ್ನೊಂದು ಬೋರ್ ಹೋಗ್ತಾರೆ. ಆ ಗ್ಯಾಪಲ್ಲಿ ಅಲ್ಲಿ ಗ್ಯಾಪ್ ದೊಡ್ಡ ಗ್ಯಾಪ್ ಸಿಕ್ಕಿದಿಲ್ಲ, ಅಲ್ಲಿಂದ ಬೇರೆ ಬೋರ್ಗೆ ಹೋಗ್ತಾ ಇದೆ. ರೋಡ್ ಥರ ಬಿಡಿ ಚೋಡ್ ಬಾ छोड़ो ಆದರೆ ಬಾಟಮಲ್ಲಿ ನೋಡೋಣ ಇಲ್ಲಿ ಏನು ನಮ್ಗೆ ಅದೇ ऊपर उठा, छोड़ो अभी छोड़ो, जरा ऊपर उठा, जरा ऊपर उठा, जरा ऊपर उठा. हाँ अभी छोड़ो. ದೊಡ್ಡ ಬಾವಿ ಥರ ಇದೆ. ಇಲ್ಲ ಅಲ್ಲಿಗೆ ಕೊಲಾಪ್ಸ್ ಆಗಿದೆ. ಅದೇ ಹೇಳ್ತಾ ಇರೋದು, ರಾಡ್ ಹಿಡ್ಕೊಂಡ್ಬಿಡ್ತಂತಲ್ಲ. ಅಮ್ಮನೂರು ಕೊಲಾಪ್ಸ್ ಆಗಿದೆ. ಒಂಬೈನೂರ್ಗೆನೆ ಅದು ಆ ಜಾಗ ಮುಚ್ಚಬೇಕು. ಮುಚ್ಬಿಟ್ರೆ ಮೇಲ್ಗಡೆ ಬೀಳೋ ನೀರು ಎಷ್ಟಿದೆ? ಅಮ್ಮನೂರಿಗೂ ಕೊಲಾಪ್ಸ್ ಆಗಿದೆ ಟೋಟಲ್ ಆಗಿ. 940 ಅಡಿ ಬೋರು ಆಗಿರೋದಣ್ಣ. ಆ 2 ರಾಡೇ ಹಿಡ್ಕೊಳ್ತಾ ಇದ್ದಿದ್ದು. ಆ ಹಿಡ್ಕೊಳ್ತದೆ